ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಗೌಡಿಗೆರೆ. ಕರ್ನಾಟಕ ರಾಜ್ಯದ ಚನ್ನಪಟ್ಟಣ ತಾಲೂಕಿನ ಗೌಡಿಗೆರೆ ಗ್ರಾಮದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವು ಈ ಪ್ರದೇಶದ ಭಕ್ತರ ಒಂದು ಆರಾಧ್ಯ ದೈವವಾಗಿದೆ. ಇಲ್ಲಿ ಜನಸಾಗರವೇ ಕೂಡ ಸೇರಿದೆ. ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ನಮಗೆ ದೂರದಿಂದ ಕಾಣಿಸ್ತಾ ಇದೆ. ಚಾಮುಂಡಿ ಅಥವಾ ದುರ್ಗಾ ಶಕ್ತಿಯ ಉಗ್ರರೂಪ. ಅವಳು ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಮತ್ತು ಮಹಿಷಾಸುರನ ಎಂಬ ಎಮ್ಮೆಯ ತಲೆಯ ದೈತ್ಯನನ್ನು ಸಂಹರಿಸಿದವಳು. ಓಂ ಐಂ ಹ್ರೀಂ ಕ್ರೀಂ ಚಾಮುಂಡೇಶ್ವರಿಯೇ ವಿಜಯೇ. ಬ್ರಹ್ಮಾಂಡದ 3 ಸ್ತ್ರೀ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಚಾಮುಂಡ ಎಂಬ ಪದವು ದೈವಿಕ ತಾಯಿಯನ್ನು, ಚಂಡ ಮುಂಡ ರಾಕ್ಷಸರ ನಾಶಕ ಎಂದು ಪ್ರತಿನಿಧಿಸುತ್ತದೆ. ಇದು ಪವಾಡ ಸದೃಶ ಬಸಪ್ಪನ ಕ್ಷೇತ್ರವೂ ಹೌದು. ಇಲ್ಲಿ ದೇವಸ್ಥಾನದ ಗರುಡಗಂಬದ ಮುಂದೆ ತೆಂಗಿನ ಸಿಪ್ಪೆಯ ಸಮೇತ ಇರುವಂತಹ ಕಾಯಿಯನ್ನು ನಿವಾಳಿಸಿ ದೃಷ್ಟಿನ ತೆಗೆದು ಅಲ್ಲಿ ಮುಡಿ ಕಟ್ಟಲಾಗುತ್ತದೆ. ನಾವು ಹೋಗುವ ದಾರಿ ಉದ್ದಕ್ಕೂ ಎಲ್ಲ ಕಡೆಗಳಲ್ಲೂ ಕೂಡ ಆ ತೆಂಗಿನ ಕಾಯಿಗಳನ್ನು ಕಟ್ಟಿರುವುದನ್ನು ನೋಡಬಹುದು. ಆ ತೆಂಗಿನ ಕಾಯಿಗಳ ನಡುವೆ ನಾವು ಸರದಿಯ ಸಾಲಿನಂತೆ ದೇವಸ್ಥಾನದಲ್ಲಿ ಆ ದರ್ಶನಕ್ಕೆ ನಾವು ಹೋಗುತ್ತೇವೆ. ಇಲ್ಲಿ ಬಸಪ್ಪನ ಒಂದು ಮಂಟಪ ಇದೆ. ಇಲ್ಲೂ ಕೂಡ ತೆಂಗಿನಕಾಯಿಗಳನ್ನು ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬಸಪ್ಪನ ಮೇಲೆ ಸುರಿದಂತಹ ಆ ತೀರ್ಥ ನಮ್ಮಗಳ ಭಕ್ತರ ತಲೆ ಮೇಲೆ ಕೂಡ ಇಲ್ಲಿ ಬೀಳುತ್ತೆ. ಆ ರೀತಿ ಬಸಪ್ಪನವರ ಗದ್ದಿಗೆಯನ್ನು ಇಲ್ಲಿ ಕಟ್ಟಲಾಗಿದೆ. ಭಕ್ತಾದಿಗಳು ಈ ಒಂದು ತೀರ್ಥ ಸ್ನಾನವನ್ನು ಮಾಡಿ ನಂತರ ದರ್ಶನಕ್ಕೆ ಹೋಗ್ತಾರೆ. ಇಲ್ಲೂ ಕೂಡ ನಾವು ತೆಂಗಿನಕಾಯಿಗಳ ಒಂದು ಸಾಲನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಎದುರುಗಡೆ ಚಾಮುಂಡೇಶ್ವರಿ ಅಮ್ಮನವರ ಒಂದು ದೇವಸ್ಥಾನ. 60 ಅಡಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ. 18 ಕೈಗಳಿರುವ ಈ ವಿಗ್ರಹ ವಿಶ್ವದ ಎತ್ತರದ ಚಾಮುಂಡೇಶ್ವರಿ ವಿಗ್ರಹವಾಗಿದೆ. ಈ ವಿಗ್ರಹವನ್ನು 5 ಲೋಹಗಳ ಮಿಶ್ರಣದಿಂದ ತಯಾರಿಸಲಾಗಿದೆ. ದೇವಸ್ಥಾನದ ಸುತ್ತಲೂ ಇರುವಂತಹ ಒಂದು ಶಿಲ್ಪಕಲೆಯನ್ನು ನಾವೀಗ ನೋಡ್ತಾ ಇದ್ವಿ. ದೇವಸ್ಥಾನದ ಬಳಿ ಇರುವ ಬಸವನ ವಿಗ್ರಹ ಕೂಡ ವಿಶೇಷವಾದುದು. ಶಕ್ತಿಶಾಲಿ ದೇವಾಲಯ ಭಕ್ತರ ಕೋರಿಕೆ ಈಡೇರಿಸುತ್ತದೆ. ದೇವಾಲಯವು ಮಕ್ಕಳಿಗೆ ಧಾರ್ಮಿಕ, ವೈಜ್ಞಾನಿಕ, ಭೌಗೋಳಿಕ ವಿಷಯಗಳನ್ನು ತಿಳಿಸುವ ಸ್ಥಳವಾಗಿದೆ. ದೇವಾಲಯದಲ್ಲಿ ಹಿಂದೂ ದೇವರ ವಿಗ್ರಹಗಳು, ಅನೇಕ ಸುಂದರ ಕಲಾಕೃತಿಗಳಿವೆ. ನಾವೀಗ ಇಲ್ಲಿ ಭಕ್ತಾದಿಗಳು ಆ ನಾಣ್ಯವನ್ನು ಆ ಬಂಡೆಯ ಮೇಲೆ, ಚಕ್ರದ ಮೇಲಿರುವ ಬಂಡೆಯ ಮೇಲೆ ಇಲ್ಲಿ ಅಂಟಿಸ್ತಾ ಇರೋದನ್ನು ಕೂಡ ಇಲ್ಲಿ ನೋಡ್ಬೋದು. ಇದು ಭಕ್ತರ ಇನ್ನೊಂದು ಭಕ್ತಿಯ ಒಂದು ಸ್ವರೂಪ ಅಂತ ನಾವು ತಿಳ್ಕೊಬೋದು. ಅಲ್ಲಿ ಪ್ರತಿಯೊಬ್ಬರು ಕೂಡ ನಾಣ್ಯಗಳನ್ನು ಅಂಟಿಸಿ ತಮ್ಮ ಭಕ್ತಿಯನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಇದು ಕೂಡ ಒಂದು ಅವರ ನಂಬಿಕೆಯ ಒಂದು ಸಂಕೇತ. ಇಲ್ಲಿ ಭೇಟಿ ಕೊಟ್ಟವರಿಗೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿವೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಹೋಗಲಾಡಿಸ್ಕೊಳ್ತಾರೆ. ಮತ್ತು ಆರ್ಥಿಕವಾಗಿ ಬಹಳ ದುರ್ಬಲರಾದವರು ಕೂಡ ಕೋಟ್ಯಾಧೀಶರಾದಂತಹ ಒಂದು ಸಂಗತಿ ಕೂಡ ಇಲ್ಲಿ ನಡೆದಿದೆ. ಹಾಗಾಗಿ ಇದು ಪವಾಡ ಸದೃಶವಾದಂತಹ ಒಂದು ದೇವಾಲಯ ಅಂತ ಅನಿಸ್ಕೊಳ್ತಾ ಇದೆ. ಬಸಪ್ಪನವರ ಪವಾಡಗಳಲ್ಲೂ ಕೂಡ ಬೇಕಾದಷ್ಟು ಪವಾಡಗಳು ನಡೆದಿವೆ. ಎದುರುಗಡೆ ನಮಗೆ ಸಿಂಹಗಳು ಕುಳಿತಿರುವ ಮಧ್ಯಭಾಗದಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಕೂಡ ಕಾಣಿಸ್ತಾ ಇದೆ. ಈ ದೇವಸ್ಥಾನದ ಸುತ್ತಲೂ ಇರುವಂತಹ ಒಂದು ದೃಶ್ಯ. ತೆಂಗಿನಕಾಯಿಗಳ ಸಾಲನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ಬೆಟ್ಟದ ಮೇಲಕ್ಕೆ ನಡ್ಕೊಂಡು ಹೋಗೋಕ್ಕೆ ಮೆಟ್ಟಿಲುಗಳು ಕೂಡ ಇದೆ. ಆ ಮೆಟ್ಟಿಲುಗಳ ಮೇಲೆ ನಡ್ಕೊಂಡು ಹೋದರೆ ತಾಯಿ ಚಾಮುಂಡೇಶ್ವರಿಯ ದಿವ್ಯ ದರ್ಶನ ನಮಗಾಗುತ್ತದೆ. ಬೆಟ್ಟ ಹತ್ತುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ದೇವರ ಒಂದು ಅವತಾರಗಳನ್ನು ಇಲ್ಲಿ ಕೆತ್ತಲಾಗಿದೆ. ಮತ್ಸ್ಯಾವತಾರ, ಕೂರ್ಮಾವತಾರ, ನೋಡಿ ಕೂರ್ಮಾವತಾರ ಇಲ್ಲಿ ನೋಡ್ಬೋದು. ಇಲ್ಲಿ ಒಂದೊಂದು ಅವತಾರಗಳನ್ನು ಕೂಡ ಗೋಪುರಗಳಲ್ಲಿ ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಕೂಡ ನಾವು ವರಾಹ ಅವತಾರವನ್ನು ಇಲ್ಲಿ ನೋಡ್ತಾ ಇದ್ವಿ. ಹೀಗೆ ಒಂದೊಂದು ಅವತಾರಗಳನ್ನು ನಾವು ನೋಡಿಕೊಂಡು ಕೊನೆಯಲ್ಲಿ ನಾವು ಚಾಮುಂಡೇಶ್ವರಿಯ ಒಂದು ದರ್ಶನಕ್ಕೆ ನಾವು ಹೋಗ್ಬೋದು. ನರಸಿಂಹ ಅವತಾರ, ಒಂದೊಂದು ಅವತಾರಗಳು ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಾಣ್ತಾ ಹೋಗುತ್ತೆ. ವಾಮನ ಅವತಾರ ನಾವು ನೋಡ್ಬೋದು. ಒಂದೊಂದು ಅವತಾರ ಇದಕ್ಕೆ ಮುಂದೆ ನಾವು ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಇದು ಪಂಚಲೋಹಗಳಿಂದ ಮಾಡಿರುವಂತಹ ಪ್ರಪಂಚದಲ್ಲಿಯೇ ದೊಡ್ಡದು ಅನಿಸಿಕೊಳ್ಳುವಂತಹ ಒಂದು ವಿಗ್ರಹ ಆಗಿದೆ. ಇಲ್ಲಿ ದೇವಿಯ ಮುಂದೆ ಪೂಜೆಗಳು ಕೂಡ ಇಲ್ಲಿ ನಡೆಯುತ್ತೆ. ತೆಂಗಿನಕಾಯಿಯನ್ನು ಇಲ್ಲಿ ನೈವೇದ್ಯಕ್ಕೆ ಕೊಟ್ಟು ಅದರಿಂದ ಆಶೀರ್ವಾದವನ್ನು ಪಡೆದು ಅಲ್ಲಿ ಕಂಬಗಳಿಗೆ ಕಟ್ಟಲಾಗುತ್ತದೆ ತೆಂಗಿನಕಾಯಿಗಳನ್ನು. ದೇವಿಯ ಒಂದು ಅತ್ಯದ್ಭುತವಾದಂತಹ ಒಂದು ಆ ವಿಗ್ರಹವನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆ ಮಾಡಾದ ನಂತರ ಆ ತೆಂಗಿನಕಾಯಿಗಳನ್ನು ತಗೊಂಡು ಹೋಗಿ ಹರಕೆಯ ರೀತಿಯಲ್ಲಿ ಅಲ್ಲಿ ಕಟ್ಕೊಳ್ತಾ ಹೋಗ್ತಾರೆ. ಅದ್ಭುತವಾದಂತಹ ಒಂದು ಚಾಮುಂಡೇಶ್ವರಿಯ ಒಂದು ವಿಗ್ರಹ.
ಅಸಂಖ್ಯಾತರಾದಂತಹ ಜನಸಂಖ್ಯೆಯಲ್ಲಿ ಭಕ್ತರ ಸಮೂಹ ಇಲ್ಲಿ ನೆರೆದಿದೆ. ಅಂದರೆ ರಜಾ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಭಕ್ತರು ಇಲ್ಲಿ ಸೇರ್ತಾರೆ. ಅಷ್ಟು ಭಕ್ತಿ ಭಾವನ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಇಲ್ಲಿ ರಾಮನ ಒಂದು ಅವತಾರವನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ. ವೆಂಕಟೇಶ್ವರ ಅವತಾರ ಇಲ್ಲಿ ಕೆತ್ತಲಾಗಿದೆ. ಒಂದೊಂದು ದೇವರುಗಳನ್ನು ಕೂಡ ಇಲ್ಲಿ ಎತ್ಕೊಂಡು ಹೋಗಿದೆ. ಪರಶುರಾಮನ ಒಂದು ಅವತಾರ. ಈ ರೀತಿ ನಾವು ದರ್ಶನವನ್ನು ಮಾಡಿಕೊಂಡು ಹಿಡ್ಕೊಳ್ತಾ ನಾವು ಬರ್ತೀವಿ. ತಾಯಿ ಚಾಮುಂಡೇಶ್ವರಿಯ ಒಂದು ವಿಗ್ರಹ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಮಾತೆ ಆಗಿದೆ. ಇಲ್ಲಿ ನಾವು ಮೆಟ್ಟಿಲುಗಳ ಮೂಲಕ ನೋಡ್ತಾ ಹೋದಾಗ ಅದರ ನೇರವಾಗಿ ನಮಗೆ ಚಾಮುಂಡೇಶ್ವರಿಯ ಒಂದು ದಿವ್ಯ ದರ್ಶನ ನಮಗೆ ಆಗುತ್ತೆ. ಆ ಚಾಮುಂಡೇಶ್ವರ ಎದುರುಗಡೆ ಕೂಡ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರೋದನ್ನು ನೋಡುವುದು ಭಕ್ತರು. ಅಲ್ಲೂ ಕೂಡ ಒಂದು ಹಣ್ಣು ಕಾಯಿಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾವೀಗ ಒಂದು ಆ ಬೆಟ್ಟದ ಕೆಳಭಾಗದಲ್ಲಿ ಒಂದು ಗುಹೆ ಮಾದರಿಯಲ್ಲಿ ಮಾಡಿದ್ದಾರೆ. ಆ ಗುಹೆಯ ಒಳಗಡೆ ಅತ್ಯಂತ ಸುಂದರವಾಗಿ ಇಲ್ಲಿ ಗೊಂಬೆಗಳನ್ನು, ಅಂದರೆ ಐತಿಹಾಸಿಕ, ಪೌರಾಣಿಕ, ರಾಜಕೀಯ ಇತ್ಯಾದಿ ಎಲ್ಲ ರೀತಿಯ ಒಂದು ಸಂಗತಿಗಳು ನಮಗೆ ತಿಳಿತಾ ಹೋಗ್ತಾ ಇದೆ. ಇಲ್ಲಿ ಇಲ್ಲಿ ನಾವು ರಾಘವಾಂಕ ಅಂದರೆ ಸಾಹಿತ್ಯಗಳನ್ನು ಕೂಡ ನೋಡ್ಬೋದು. ರಾಘವಾಂಕ, ಹರಿಹರ ಮುಂತಾದ ಸಾಹಿತ್ಯಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕುಮಾರವ್ಯಾಸ, ಹೀಗೆ ಕವಿ ಪುಂಗವರನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ನಮಗೆ ಇತಿಹಾಸದ ಎಲ್ಲ ಘಟನೆಗಳು ನೆನಪಿಸುವ ರೀತಿಯಲ್ಲಿ ಇಲ್ಲಿ ವಿಗ್ರಹಗಳನ್ನು ಮಾಡಿ ಅದನ್ನು ನಮಗೆ ತೋರಿಸ್ತಾ ಹೋಗ್ತಾರೆ. ಮತ್ತು ಬನವಾಸಿ, ಕದಂಬ ರಾಜವಂಶದವರ ಬಗ್ಗೆಯೂ ಕೂಡ ನಮಗೆ ಇಲ್ಲಿ ಒಂದು ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ. ಇಲ್ಲಿ ಬಾದಾಮಿ ಚಾಲುಕ್ಯರು ಅದರ ಬಗ್ಗೆ ನಮಗೆ ಒಂದು ಮಾಹಿತಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಪ್ರತಿಯೊಂದು ರಾಜವಂಶಗಳ ಬಗ್ಗೆ ಕೂಡ ನಮಗೆ ಒಂದು ಒಳ್ಳೆಯ ಮಾಹಿತಿ ಸಿಗುತ್ತೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಮಗೆ ಒಂದು ಮಾಹಿತಿ ಕೂಡ ಸಿಗುತ್ತೆ. ಹೀಗೆ ಎಲ್ಲ ರಾಜವಂಶದವರನ್ನು ಕೂಡ ನಮಗೆ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಸಂಗೊಳ್ಳಿ ರಾಯಣ್ಣ, ಹೀಗೆ. ಮತ್ತೀಗ ನೆಕ್ಸ್ಟು ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಇವರನ್ನು ಕೂಡ ನಾವು ನೋಡಬಹುದು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಪರಂಪರೆಯನ್ನು ತೋರಿಸಿಕೊಡುವಂತಹ ಸಮೂಹವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮುಂದೆ ದಾಸ ಸಾಹಿತ್ಯಕ್ಕೆ ನಾವು ಬರ್ತೀವಿ. ಪುರಂದರದಾಸ, ಕನಕದಾಸ, ಹೀಗೆ ಅವರುಗಳನ್ನು ಕೂಡ ನಮಗೆ ನೆನಪಿಸ್ತಾ ಹೋಗುತ್ತೆ. ಕನಕದಾಸರ ಚಿತ್ರ ನೋಡ್ಬೋದು ಇಲ್ಲಿ. ಹೀಗೆ ದಾಸ ಸಾಹಿತ್ಯವನ್ನು ಕೂಡ ನಮಗೆ ಇಲ್ಲಿ ಜ್ಞಾಪಿಸುವಂಥ ಒಂದು ಅತ್ಯಂತ ಅದ್ಭುತವಾದ ಶಿಲ್ಪಗಳನ್ನು ನಾವಿಲ್ಲಿ ನೋಡ್ಬೋದು. ಹಕ್ಕ ಬುಕ್ಕ, ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು, ಅವರನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮಕ್ಕಳಿಗೂ ಕೂಡ ಶೈಕ್ಷಣಿಕವಾಗಿ ಒಳ್ಳೆಯ ಒಂದು ಜ್ಞಾನ ಕೂಡ ನಮಗಿಲ್ಲಿ ಸಿಗುತ್ತೆ. ಪರಶುರಾಮ್, ಗಂಡುಗಲಿ ಕುಮಾರರಾಮನ ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸಿಂಧೂರ ಲಕ್ಷ್ಮಣ, ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂದೇ ಇದ್ದಂಥವು. ಅವರ ಬಗ್ಗೆ ಕೂಡ ನಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಕೂಡ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಮುಂದೆ ಒನಕೆ ಓಬವ್ವನ ನೋಡ್ಬೋದು. ಒನಕೆ ಓಬವ್ವನ ಆ ವೀರ ಪರಾಕ್ರಮವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಷ್ಟು ಸುಂದರವಾಗಿ ಇಲ್ಲಿ ಚಿತ್ರಣ ಮಾಡಲಾಗಿದೆ. ಇಲ್ಲಿ ಮುಂದೆ ಬಳಬಡಿ ಮಲ್ಲಮ್ಮ, ಒಂದೊಂದು ರಾಜ್ಯದಲ್ಲೂ ಇದ್ದಂತಹ ಮಹಾರಾಣಿಯರ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಗೌತಮಿ ಪುತ್ರ, ಶಾತಕರ್ಣಿ, ಇವರೆಲ್ಲ ರಾಜರು, ಪ್ರಸಿದ್ಧರಾದಂತಹ ರಾಜವಂಶರು ಅಂಥವರನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ನಾಗಚಂದ್ರ, ಕವಿರತ್ನ, ಕಾಳಿದಾಸ, ಆ ಕಾಲದಲ್ಲಿ ಇದ್ದಂತಹವರೆಲ್ಲರ ಒಂದು ನಮಗೆ ಪರಿಚಯ ನಮಗೆ ನೋಡ್ತಾ ಹೋಗ್ಬೋದು. ಆ ಗುಹೆಯ ನಿರ್ಮಾಣ ಮತ್ತು ಶಿಲ್ಪಕಲಾ ಸೌಂದರ್ಯ, ಇವೆಲ್ಲ ಇತಿಹಾಸ, ಇವೆಲ್ಲ ಕೂಡ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಇದಕ್ಕೆ ನಾವು ಟಿಕೆಟನ್ನು ಕೂಡ ತೊಗೋಬೋದು. ಒಬ್ಬೊಬ್ಬರಿಗೆ 50 ರೂಪಾಯಿ ಟಿಕೆಟನ್ನು ಕೊಟ್ಟು ನಾವು ಒಳಗಡೆಗೆ ಪ್ರವೇಶ ಮಾಡಬೇಕು. ಇಲ್ಲಿ ಬಸವಣ್ಣನವರು ತಮ್ಮ ಸಮೂಹಕ್ಕೆ ಉಪದೇಶ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಕ್ಕಮಹಾದೇವಿ ಮತ್ತಿತರ ಶಿವಶರಣರ ಒಂದು ಗುಂಪಿಗೆ ಉಪನ್ಯಾಸ ಮಾಡ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಅಂದಿನ ಕಾಲದಲ್ಲಿದ್ದಂತಹ ರಾಜವಂಶದ ಮಹಿಳೆಯರ ವೀರ ಗಾಥೆ ಕೂಡ ನಮಗೆ ಇಲ್ಲಿ ನೋಡಬಹುದು. ಕೆಂಪೇಗೌಡರು, ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಮುಂದೆ ನಾವು
ಮತ್ತೊಂದೊಂದು ಲೋಕಕ್ಕೆ ನಾವು ಇಲ್ಲಿ ಕಾಲಿಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ನವರಾತ್ರಿಯ ದುರ್ಗೆಯ ಒಂದೊಂದು ರೂಪಗಳನ್ನು, ಒಂದೊಂದು ಸಿದ್ಧಿಧಾತ್ರಿಗಳನ್ನು ನೋಡ್ತಾ ಹೋಗ್ತೀವಿ. ಒಂದೊಂದು ರೂಪಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ಅತ್ಯಂತ ಅದ್ಭುತವಾದಂತಹ ಒಂದು ಸೃಷ್ಟಿಯಾಗಿದೆ. ಮೊದಲಿಗೆ ನಾವು ನೋಡ್ತಾ ಹೋಗುವಂಥದ್ದು ಶೈಲಾಪುತ್ರಿ, ಮುಂದೆ ಬ್ರಹ್ಮಚಾರಿಣಿ. ಅತ್ಯಂತ ಸುಂದರವಾದ ಒಂದು ಅಲಂಕಾರಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಚಂದ್ರಘಂಟಾದೇವಿ, ದುರ್ಗೆಯ ಒಂದೊಂದು ರೂಪವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದ್ಭುತವಾದಂತಹ ಒಂದು ಕೂಷ್ಮಾಂಡ ದೇವಿಯನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಂದರವಾದಂತಹ ಪುತ್ಥಳಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಮುಂದೆ ಬರುವಂಥದ್ದು ಸ್ಕಂದಮಾತಾ ದೇವಿ. ಕಾಳರಾತ್ರಿ ವಿಗ್ರಹವನ್ನು ನಾವಿಲ್ಲಿ ನೋಡ್ಬೋದು. ಮಹಾಗೌರಿಯ ಒಂದು ಪುತ್ಥಳಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದೊಂದು ಕೂಡ ಸಿದ್ಧಿಧಾತ್ರಿ, ಒಂದೊಂದು ಕೂಡ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಒಂದು ಸೌಂದರ್ಯದಿಂದ ಕೂಡಿರುವಂತಹ ಮೂರ್ತಿಗಳು. ಇಲ್ಲಿ ಕನ್ನಡಾಂಬೆಯ ಒಂದು ಪುತ್ಥಳಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಚಾವಣಿ ಮೇಲೆ ಹೂವಿನ ಅಲಂಕಾರ. ಸರಸ್ವತಿಯ ಒಂದು ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ರಾಜರಾಜೇಶ್ವರಿಯ ಒಂದು ವಿಗ್ರಹವನ್ನು ನಾವು ಎದುರುಗಡೆ ನೋಡ್ತಾ ಹೋಗ್ತಾ ಇದ್ದೀವಿ. ಇದು ಕಣ್ಣನ್ನು, ಮನಸ್ಸನ್ನು ಸೂರೆಗೊಳ್ಳುವಂಥ ಒಂದು ದೃಶ್ಯಾವಳಿಗಳು. ಪರಶಿವನ ಒಂದು ಮೂರ್ತಿಯನ್ನು ಕೂಡ ಕೈಲಾಸ ಪರ್ವತದಲ್ಲಿ ಕುಳಿತಿರುವ ಹಾಗೆ ಇಲ್ಲಿ ಕೆತ್ತಿರುವುದನ್ನು ನೋಡ್ತಾ ಇದ್ದೀವಿ. ಬಸವನ ಅಲಂಕೃತವಾದಂತಹ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಮತ್ತೊಂದೆಡೆ ಪಾರ್ವತಿ ತನ್ನ ಮಗ ಗಣಪತಿಯನ್ನು ಕೂರಿಸಿಕೊಂಡಿರುವಂತಹ ಒಂದು ದೃಶ್ಯ ಕೂಡ ಅತ್ಯಂತ ಅದ್ಭುತವಾಗಿದೆ. ಈ ಒಂದು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತಲೂ ಇರುವಂತಹ ಒಂದು ಈ ಗುಹೆಯ ಬಗ್ಗೆ, ಆ ದೇವಿಯ ಬಗ್ಗೆ ನಿಮಗೆ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಬಾಲಸುಬ್ರಹ್ಮಣ್ಯನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಬ್ಬರಿಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ಒಂದು ಅಮೂಲ್ಯವಾದಂತಹ ಒಂದು ಸಲಹೆ ಸೂಚನೆಗಳಿದ್ದರೆ ನನಗೆ ತಿಳಿಸ್ಬೋದು. ಇಲ್ಲಿ ಗೋಪಾಲಕೃಷ್ಣ ಗೋಖಲೆ, ಶಿವಾಜಿ ಗೋಖಲೆ ಇತ್ಯಾದಿಯವರ ಒಂದು ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಜ್ಯೋತಿಬಾ ಫುಲೆ, ಸಮಾಜ ಸುಧಾರಕರ ಬಗ್ಗೆನೂ ಕೂಡ ನಮಗಿಲ್ಲಿ ಒಂದು ವಿವರಣೆ ಸಿಗ್ತಾ ಹೋಗುತ್ತೆ. ದಯಾನಂದ ಸರಸ್ವತಿ, ಬಾಲಗಂಗಾಧರ್ ತಿಲಕ್ ಇವರನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಸರೋಜಿನಿ ದೇವಿ, ಗಾನಕೋಗಿಲೆ ಅವರ ಬಗ್ಗೆ, ಭಗತ್ ಸಿಂಗ್ ಇವರು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸ್ವಾತಂತ್ರ್ಯ ಹೋರಾಟಗಾರರು, ಸುಖದೇವ್ ಸಿಂಗ್ ಇವರೆಲ್ಲನೂ. ಇಲ್ಲಿ ಕನ್ನಡಾಂಬೆಯ ಒಂದು ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಒಂದು ಬಸವನ ವಿಗ್ರಹ ಮತ್ತು ಶಿವಲಿಂಗ ಇವೆಲ್ಲವೂ ಇರುವಂತಹ ಒಂದು ಸುಂದರವಾದಂಥ ಒಂದು ಪುಟ್ಟ ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಾಣವನ್ನು ಇಲ್ಲಿ ಮಾಡಲಾಗಿದೆ. ಅಶೋಕ ಚಕ್ರವರ್ತಿ,
ಇಲ್ಲಿ ಜಾನಪದ ಒಂದು ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳನ್ನು ಕೂಡ ಬಿಂಬಿಸುವಂಥ ಹಲವಾರು ದೃಶ್ಯಾವಳಿಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಗುಹೆಯನ್ನು ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಅದು ಗುಹೆಯ ಸುತ್ತಲೂ ಕೂಡ ನಮಗೆ ಅನೇಕ ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಮುಂದೆ ನಾವು ಆ ಜ್ಯೋತಿರ್ಲಿಂಗಗಳ ಬಗ್ಗೆ, ಮೈಸೂರಿನ ಒಡೆಯರ್ ಕುಟುಂಬದ ಬಗ್ಗೆ ನಮಗೆ ಹಲವಾರು ಮಾಹಿತಿಗಳು ಮತ್ತು ಅವರ ದೊಡ್ಡ ದೊಡ್ಡ ಆಕಾರದಂಥ ಒಂದು ವ್ಯಕ್ತಿಗಳ ಒಂದು ಪರಿಚಯ ಕೂಡ ನಮಗೆ ಇಲ್ಲಿ ಆಗ್ತಾ ಹೋಗುತ್ತೆ. ಚಾಮರಾಜ ಒಡೆಯರು ಹಿರಿಯರಾದಂಥವ್ರದ್ದು, ಅವ್ರದ್ದು ಒಬ್ಬೊಬ್ಬರದ್ದು ಕೂಡ ಇಲ್ಲಿ ನಮಗೆ ಪರಿಚಯ ಇಲ್ಲಿ ಆಗ್ತಾ ಹೋಗುತ್ತೆ. ಈಗ ನಾವು ಆ ಜ್ಯೋತಿರ್ಲಿಂಗಗಳ ಬಗ್ಗೆ ನಮಗೆ ಇಲ್ಲಿ ತಿಳಿಸ್ಕೊಳ್ತಾ ಹೋಗ್ತಾರೆ. ಒಂದೊಂದು ಜ್ಯೋತಿರ್ಲಿಂಗವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕೇದಾರ್ನಾಥಲ್ಲಿರುವಂತಹ ಒಂದು ಜ್ಯೋತಿರ್ಲಿಂಗದ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅತ್ಯಂತ ಸುಂದರವಾದಂತಹ ಒಂದು ಅದ್ಭುತವಾದಂತಹ ಒಂದು ಮಾಹಿತಿ ಭೀಮಾಶಂಕರದು ಜ್ಯೋತಿರ್ಲಿಂಗವನ್ನು ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. 12 ಜ್ಯೋತಿರ್ಲಿಂಗಗಳಲ್ಲಿ ಎಲ್ಲವನ್ನು ಕೂಡ ನಮಗೆ ಇಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಅದರ ಬಗ್ಗೆ ಕೂಡ ನಮಗೆ ಒಳ್ಳೆಯ ಒಂದು ಮಾಹಿತಿ ನಮಗೆ ತಿಳ್ಕೊಳ್ತಾ ಹೋಗ್ಬೋದು. ಮಕ್ಕಳು ಎಲ್ಲರೂ ಕೂಡ ನಾವು ತಿಳ್ಕೊಳ್ತಾ ಹೋಗ್ಬೋದು. ನಾಗೇಶ್ವರ ಜ್ಯೋತಿರ್ಲಿಂಗ, ಜಾರ್ಖಂಡ್ನಲ್ಲಿರುವಂತಹ ಒಂದು ದೇವಾಲಯ. ಇಲ್ಲಿ ಮಹರ್ಷಿಗಳ ಒಂದು ಗುಂಪನ್ನು ನಮಗಿಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಖ್ಯಾತರಾದಂತಹ ಪ್ರಸಿದ್ಧರಾದಂತಹ ಆ ಒಂದು ಮಹರ್ಷಿಗಳ ಒಂದು ದರ್ಶನ ಕೂಡ ನಮಗಿಲ್ಲಿ ಆಗುತ್ತೆ. ಇಲ್ಲಿ ಮತ್ತೆ ರಾಜರಾಜೇಶ್ವರಿಯ ಒಂದು ಅದ್ಭುತವಾದ ಸೌಂದರ್ಯಭರಿತವಾದಂಥ ಒಂದು ಮೂರ್ತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಬೇಡರ ಕಣ್ಣಪ್ಪನ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪೂರ್ತಿ ವಿಡಿಯೋನ ನೋಡಿ. ನಮಸ್ಕಾರಗಳು.